ಶ್ರೀಕೃಷ್ಣನು ಹಿಂದೂ ಧರ್ಮದ ಪ್ರಮುಖ ದೇವರಲ್ಲಿ ಒಬ್ಬನು ಮತ್ತು ವಿಷ್ಣುವಿನ ಅವತಾರಗಳಲ್ಲೊಬ್ಬನೆಂದು ಪೂಜಿಸಲ್ಪಡುತ್ತಾರೆ. ಕೃಷ್ಣನ ಜನ್ಮಧರ್ಮವನ್ನು ಸ್ಥಾಪಿಸಲು ಸಂಭವಿಸಿತು. ಕೃಷ್ಣನು ಯದುವಂಶದಲ್ಲಿ ಮಥುರಾದ ರಾಜಕಂಸನ ತಂಗಿ ದೇವಕಿ ಮತ್ತು ವಸುದೇವರ 8ನೆಯ ಮಗನಾಗಿ ಜನಿಸಿದನು. ಕಂಸನು ತನ್ನ ತಂಗಿಗೆ ಜನಿಸಬಹುದಾದ ಮಗನೇ ತನ್ನ ಕೊಲೆಗೆ ಕಾರಣವಾಗುತ್ತಾನೆ ಎಂಬ ಭವಿಷ್ಯವಾಣಿ ಕೇಳಿ ದೇವಕಿಯ ಎಲ್ಲಾ ಮಕ್ಕಳನ್ನು ಕೊಂದನು. ಆದರೆ 8ನೇ ಮಗನಾದ ಕೃಷ್ಣನನ್ನು ವಸುದೇವನು ರಾತ್ರಿಯಲ್ಲಿ ಗೋಕುಲಕ್ಕೆ ಕರೆದೊಯ್ದು ಯಶೋಧ ಮತ್ತು ನಂದರ ಬಳಿ ಆಶ್ರಯ ನೀಡಿದನು. ಗೋಕುಲದಲ್ಲಿ ಕೃಷ್ಣನು ಬಾಲಲೀಲೆಯ ಮೂಲಕ ಎಲ್ಲರ ಮನಗೆದ್ದನು. ಪೂತನ, ಶಕಟಾಸುರ, ತೃಣಾವರ್ತನಂತಹ ದೈತ್ಯರನ್ನು ಕೊಂದು ಜನರ ಕ್ಷೇಮಕ್ಕಾಗಿ ಕಷ್ಟಪಟ್ಟನು. ಗೋವರ್ಧನ ಪರ್ವತವನ್ನು ಎತ್ತಿ ಗ್ರಾಮವನ್ನು ರಕ್ಷಿಸಿದ ಘಟನೆಗಳು ಪ್ರಸಿದ್ಧ. ಕೃಷ್ಣನ ಬಾಲ್ಯದ ಕಥೆಗಳು ಭಕ್ತರಲ್ಲಿ ವಿಶೇಷ ಪ್ರೀತಿಯನ್ನು ಉಂಟುಮಾಡುತ್ತದೆ. ಮತ್ತೆ ಕೃಷ್ಣನು ಮಥುರಾಗೆ ಹೋಗಿ ಕಂಸನನ್ನು ಕೊಂದು ಪಿತಾಮಹರನ್ನು ಬಿಡುಗಡೆ ಮಾಡಿದನು. ದ್ವಾರಕೆಯನ್ನು ನಿರ್ಮಿಸಿ ತನ್ನ ರಾಜಧಾನಿ ಮಾಡಿದ್ದನು. ಮಹಾಭಾರತದ ಯುದ್ಧದಲ್ಲಿ ಪಾಂಡವರ ಕಡೆ ಅರ್ಜುನನ ಸಾರಥಿಯಾಗಿ ಗೀತೋಪದೇಶ ನೀಡಿದನು. ಭಗವದ್ಗೀತೆ ಎಂದೇ ಖ್ಯಾತವಾದ ಈ ಉಪದೇಶವು ಧರ್ಮ, ಕರ್ಮ ಮತ್ತು ಆತ್ಮಸಾಕ್ಷಾತ್ಕಾರ ಕುರಿತು ಮಹತ್ವಪೂರ್ಣ ಗ್ರಂಥವಾಗಿದೆ. ಕೃಷ್ಣನು ಪ್ರೇಮ, ಮಮತೆ, ಧರ್ಮ, ನೀತಿ ಮತ್ತು ಯೋಗದ ಸಂಕೇತ. ರಾಧಾಕೃಷ್ಣನ ಪ್ರೇಮ ಕಥೆಯು ಅತ್ಯಂತ ಹೃದಯಸ್ಪರ್ಶಿ. ಕೃಷ್ಣನ ಕಥೆಗಳು ಭಕ್ತಿಯಲ್ಲಿ ಮಾತ್ರವಲ್ಲ, ಜೀವನದ ಮಾರ್ಗದರ್ಶನವಾಗಿಯೂ ಅನೇಕ ಪಾಠಗಳನ್ನು ಕಲಿಸುತ್ತವೆ.